ಬೆಂಕಿಯನ್ನು ಇಳಿಯ ಮಾಡುವ ಮಾರ್ಗ. ಕೂಡಲೇ ಯೆಹೋವನ ಕಡೆಯಿಂದ ಬೆಂಕಿ ಬಿದ್ದು ಯಜ್ಞ ಮಾಂಸವನ್ನು, ಕಟ್ಟಿಗೆ, ಕಲ್ಲು ಮಣ್ಣುಗಳನ್ನು ದಹಿಸಿಬಿಟ್ಟು ಕಾಲುವೆಯಲ್ಲಿದ್ದ ನೀರನ್ನೆಲ್ಲ ಹೀರಿಬಿಟ್ಟಿತು ಎಂಬುದಾಗಿ 1 ಅರಸು 18:38 ಓದುತ್ತೇವೆ. ಎಲೀಯನ ಸಾಧನೆಯನ್ನು, ಆತನ ಪ್ರತಿಭಟನಾ ಜೀವಿತವನ್ನು ನೋಡುವಾಗ ಅದು ಬಹಳ ಅದ್ಭುತವಾಗಿ ಕಾಣುವಂಥದ್ದಾಗಿದೆ. ಆತನು ನಮ್ಮಂತೆಯೇ ಒಬ್ಬ ಶ್ರಮ ಸಂಕಟಗಳಿಂದ ಕೂಡಿದ ಮನುಷ್ಯನಾಗಿದ್ದನು. ಆದರೆ ಆಕಾಶದಿಂದ, ಪರಲೋಕದಿಂದ ಅಗ್ನಿಯನ್ನು ಇಳಿಯ ಮಾಡುವ ಮಾರ್ಗವನ್ನು ಅವನು ತಿಳಿದವನಾಗಿದ್ದನು. ನಮ್ಮ ದೇವರು ಅಗ್ನಿಯ ಮೂಲಕ ಉತ್ತರವನ್ನು ದಯಪಾಲಿಸುವವನಾಗಿದ್ದಾನೆ ಮತ್ತು ಅಗ್ನಿಯಿಂದ ತನ್ನ ಜನರನ್ನು ಅಭಿಷೇಕಿಸುವಾತನಾಗಿದ್ದಾನೆ. ಕರ್ಮೆಲ್ ಬೆಟ್ಟದಲ್ಲಿ ಎಲೀಯನು ಮಾಡಿದಂತಹ ಈ ಕಾರ್ಯವು ಹಿಂಜಾರಿ ಹೋಗಿದ್ದಂಥ ಇಸ್ರಾಯೇಲ್ ಜನರನ್ನು ಮತ್ತೆ ಕರ್ತನ ಬಳಿಗೆ ಕರೆತಂದಿತು. ಒಂದು ಮಹಾದೊಡ್ಡ ಉಜ್ಜೀವನವನ್ನು ಉಂಟು ಮಾಡಿತು. ಈ ಬೆಟ್ಟದಲ್ಲಿ ಅಗ್ನಿಯು ಇಳಿದು ಬರುವುದಕ್ಕೆ ಮೊದಲು ಎಲೀಯನು ಅನುಸರಿಸಿದಂಥ ಕೆಲವು ವಿಧಾನಗಳನ್ನು ನಾವು ಈಗ ಗಮನಿಸಿ ನೋಡೋಣ. ಮೊದಲನೇದಾಗಿ ಅವನು ಸಂಧಾನ ಮಾಡಿಕೊಂಡನು. ಎಲೀಯನು ಜನರಿಗೆ, ನನ್ನ ಬಳಿಗೆ ಬನ್ನಿರಿ ಅನ್ನಲು ಎಲ್ಲ ಜನರು ಆತನ ಬಳಿಗೆ ಬಂದರು. ದೈವ ಮಗನ ಮೊದಲ ಕಾರ್ಯ ಜನರನ್ನು ದೇವರೊಂದಿಗೆ ಸಂಧಾನ ಮಾಡುವುದು. ಜನರನ್ನು ದೇವರ ಬಳಿಗೆ ಕರೆತರಬೇಕು. ನಾವು ಆತನನ್ನು ಸಮೀಪಿಸುವಾಗ ಆತನು ನಮ್ಮ ಬಳಿಗೆ ಬರುತ್ತಾನೆ, ತನ್ನನ್ನು ನಮಗೆ ಪ್ರಕಟಪಡಿಸಿಕೊಳ್ಳುತ್ತಾನೆ. ದೇವರು ಯೇಸು ಕ್ರಿಸ್ತನ ಮೂಲಕ ನಮ್ಮೊಂದಿಗೆ ಸಂಧಾನ ಮಾಡಿಕೊಂಡಿದ್ದಾನೆ ಮತ್ತು ಸಂಧಾನದ ಸೇವೆಯನ್ನು ನಮಗೆ ಕೊಟ್ಟಿದ್ದಾನೆ. ಒಬ್ಬನು ಕ್ರಿಸ್ತನೊಂದಿಗೆ ತನ್ನನ್ನು ಸಂಧಾನಪಡಿಸಿಕೊಳ್ಳದಿದ್ದರೆ ಪರಲೋಕದ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲು ಸಾಧ್ಯವಿಲ್ಲ. 2. ಯಜ್ಞವೇದಿಯನ್ನು ಅವನು ಸರಿಪಡಿಸಿದನು. ಅಂದರೆ ಯೆಹೋವನ ವೇದಿಯನ್ನು ತಿರುಗಿ ಕಟ್ಟಿಸಿದನು. ಮುರಿದು ಹೋದಂತಹ ಯಜ್ಞವೇದಿ ಎಲೀಯನಲ್ಲಿ ಒಂದು ರೀತಿಯ ಅಭಿಮಾನವನ್ನು ತಂದಿತು. ನಿಮ್ಮ ಹೃದಯ ಪಾಪದಿಂದ ಮುರಿದು ಹೋಗಿದೆಯೇ, ಛಿದ್ರವಾಗಿದೆಯೇ? ಮೊದಲು ನಿಮ್ಮ ಸ್ವೇಚ್ಛಮಯವಾದ ಜೀವನವನ್ನು ಸರಿಪಡಿಸಿಕೊಳ್ಳಿರಿ. ನಿಮ್ಮ ತಪ್ಪುಗಳನ್ನ ಬಹಿರಂಗವಾಗಿ ಒಪ್ಪಿಕೊಳ್ಳಿರಿ. ಒಡೆದ ಹಾಳಾದ ಯಜ್ಞವೇದಿಯ ಮೇಲೆ ಬೆಂಕಿ ಸುರಿಸಲ್ಪಡುವುದಿಲ್ಲ. ಹಾಗೆಯೇ ಪಾಪಿಯ ಜೀವನದಲ್ಲಿ ಆಶೀರ್ವಾದ ನೆಲೆಸುವುದಿಲ್ಲ. 3. ಯಜ್ಞವೇದಿಯನ್ನು 12 ಕಲ್ಲುಗಳಿಂದ ಕಟ್ಟಿದನು. 12 ಕಲ್ಲುಗಳನ್ನು ತೆಗೆದುಕೊಂಡು ಯೆಹೋವನಿಗೋಸ್ಕರ ಒಂದು ವೇದಿಯನ್ನು ಕಟ್ಟಿಸಿದನು ಎಂಬುದಾಗಿ 18:32 ಓದುತ್ತೇವೆ. 12 ಬೇರೆ ಬೇರೆ ಕಲ್ಲುಗಳನ್ನು ಒಂದುಗೂಡಿಸಿ ಒಂದು ವೇದಿಯು ಕಟ್ಟಲ್ಪಟ್ಟಿತು. ಎಲೀಯನ ಕಾಲದಲ್ಲಿ ಇಸ್ರಾಯೇಲನ 12 ಗೋತ್ರಗಳು ಚದುರಿ ಹೋಗಿದ್ದವು. 2 ಗೋತ್ರದವರು ಯೆರೂಸಲೇಮನ್ನು ತಮ್ಮ ಕೇಂದ್ರ ಸ್ಥಾನವನ್ನಾಗಿ ಮಾಡಿಕೊಂಡಿದ್ದರು. ಉಳಿದ 10 ಗೋತ್ರಗಳವರು ಸಮಾರ್ಯವನ್ನು ತಮ್ಮ ಕೇಂದ್ರ ಸ್ಥಾನವನ್ನಾಗಿ ಮಾಡಿಕೊಂಡಿದ್ದರು. ವಿಭಾಗದ ದಿಸೆಯಿಂದಾಗಿ ಅವರೊಳಗೆ ಆಗಾಗ್ಗೆ ಯುದ್ಧಗಳಾಗುತ್ತಿದ್ದವು ಮತ್ತು ಇಸ್ರಾಯೇಲು ಬಹಳ ತೊಂದರೆಗೊಳಗಾಯಿತು. ಅಪೊಸ್ತಲ ಪೌಲನು ಭೇದಗಳನ್ನು, ವಿಘ್ನಗಳು ಉಂಟು ಮಾಡುವ ಬಗ್ಗೆ ಎಚ್ಚರಿಕೆಯಾಗಿರಬೇಕೆಂಬುದಾಗಿ ಹೇಳಿದ್ದಾನೆ. ದೇವರ ಮಕ್ಕಳಾದ ನೀವು ಒಂದೇ ಧ್ಯೇಯ ಹಾಗೂ ಒಂದೇ ಮನಸ್ಸುಳ್ಳವರಾಗಿರ್ರಿ. ಪ್ರೀತಿಯಿಂದ ಅನ್ಯೋನ್ಯವಾಗಿರಿ. ಇದೇ ನಿಮ್ಮ ಬಲ. ಒಂದೇ ಆತ್ಮದಿಂದ ಕೂಡಿದವರಾಗಿ ಪ್ರಾರ್ಥಿಸುವಾಗ ಪವಿತ್ರಾತ್ಮ ಬೆಂಕಿಯು ನಿಮ್ಮ ಮೇಲೆ ಇಳಿದು ಬರುವುದು. ಅದು ಅದ್ಭುತಗಳನ್ನು, ಮಹತ್ವಗಳನ್ನು ಮಾಡುವಂಥದ್ದಾಗಿರುತ್ತದೆ. 4ನೇದಾಗಿ ಅವನು ಕಾಲುವೆಗಳನ್ನು ಮಾಡಿದನು. ಕಾಲುವೆಯು ನಿರೀಕ್ಷೆಯುಳ್ಳ ನಂಬಿಕೆಯನ್ನು ಸೂಚಿಸುವಂಥದ್ದಾಗಿದೆ. ನಂಬಿಕೆಯಿಲ್ಲದೆ ನಾವು ಕಾಲುವೆಗಳನ್ನು ಅಗೆಯಲು ಸಾಧ್ಯವಿಲ್ಲ. ನಂಬಿಕೆಯಿಂದ ಕೇಳಿದ್ದೆಲ್ಲವೂ ದೊರೆಯುವುದು. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಸಾಧ್ಯವಿಲ್ಲ. ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ ಎಂಬುದಾಗಿ ಯೋಹಾನ 11:40 ಹೇಳುತ್ತದೆ. ಒಬ್ಬನು ಮಳೆಗಾಗಿ ಪ್ರಾರ್ಥಿಸುವುದಾದರೆ ಅವನು ತನ್ನೊಂದಿಗೆ ಛತ್ರಿಯನ್ನು ಕೊಂಡೊಯ್ಯಬೇಕು. ನೋಡಲಿಕ್ಕೆ ಇದು ಅಸಾಧ್ಯವಾಗಿ ಕಂಡರೂ ಸಹ ಕರ್ತನು ಅದ್ಭುತಗಳು ಮಾಡುತ್ತಾನೆಂಬ ನಂಬಿಕೆಯು ಬಹಳ ಅವಶ್ಯ. 5ನೇದಾಗಿ ಹೋರಿಯನ್ನು ಅವನು ತುಂಡು ತುಂಡಾಗಿ ಕತ್ತರಿಸಿದನು. ಹೋರಿ ಎಂಬುದು ಬಲಿಯರ್ಪಿಸಲು ಒಂದು ಪರಿಶುದ್ಧವಾದ ಪ್ರಾಣಿ. ಶುಚಿಯಾದ ಗೊರಸು ಹೊಡೆದಿರುವ ಮತ್ತು ಯಾವುದೇ ಕಳಂಕವಿಲ್ಲದ ಪ್ರಾಣಿಗಳು ದೇವರಿಗೆ ಯಜ್ಞವಾಗಿ ಅರ್ಪಿಸಬೇಕಾಗಿತ್ತು ಎಂಬುದಾಗಿ ವಿಮೋಚನಕಾಂಡ 29:11, ಯಾಜಕಕಾಂಡ 4:4 ನಾವು ಓದಿ ತಿಳಿಯಬಹುದು. ಎಲೀಯನು ದೇವರು ಹೇಳಿದ ಮೇರೆಗೆ ಅನುಗುಣವಾಗಿ ಹೋರಿಗಳನ್ನು ಯಜ್ಞವಾಗಿ ಅರ್ಪಿಸಿದನು. ಎಲೀಯನು ಏಕೆ ಹೋರಿಯನ್ನು ಯಜ್ಞವಾಗಿ ಅರ್ಪಿಸಿದನು? ಹೋರಿ ಎನ್ನುವುದು ಬಲ ಹಾಗೂ ಶಕ್ತಿಗೆ ಅನುಗುಣವಾಗಿ ಆಧಾರವಾಗಿದೆ. ಹಾಗೆಯೇ ಅದರ ಒರಟ ಸ್ವಭಾವವು ಪರಿಚಿತವಾದದ್ದಾಗಿದೆ. ನಮ್ಮ ಬಲ, ಶಕ್ತಿ, ಜ್ಞಾನ, ಒರಟಾದ ಸ್ವಭಾವ ಎಲ್ಲವೂ ಸಹ ಲೋಕ ಸಂಬಂಧವಾದವುಗಳಾಗಿವೆ. ಅದು ಮೊದಲು ಬಲಿಯಾಗಿ ಅರ್ಪಿಸಲ್ಪಡಬೇಕು. 6ನೇದಾಗಿ ಅವನು ನೀರನ್ನು ಒಯ್ದನು. ಎಲೀಯನು 4 ಕೊಡ ನೀರು ತಂದು ಯಜ್ಞ ಮಾಂಸದ ಮೇಲೆಯೂ ಕಟ್ಟಿಗೆ ಮೇಲೆಯೂ ಒಯ್ಯಿರಿ ಎಂಬುದಾಗಿ ಆಜ್ಞಾಪಿಸಿದನು. 4 ಕೊಡ ನೀರು 3 ಸಾರಿ ಒಯ್ಯಲ್ಪಟ್ಟಿತು. ಅಂದರೆ 12 ಕೊಡ ನೀರು ಒಯ್ಯಲ್ಪಟ್ಟಿತು. ಇದು 12 ಗೋತ್ರಗಳು ತಮ್ಮ ಹೃದಯವನ್ನು ಕರ್ತನ ಮುಂದೆ ಒಯ್ಯಲ್ಪಡುವುದನ್ನು ಸೂಚಿಸುತ್ತದೆ. ನೀರು ಸುರಿಯುವುದು ಪಶ್ಚಾತ್ತಾಪದಿಂದ ಒಯ್ಯಲ್ಪಟ್ಟ ನಮ್ಮ ಹೃದಯವನ್ನು ಸೂಚಿಸುತ್ತದೆ. ರಾತ್ರಿಯ 1 ಜಾವದಲ್ಲಿ ಆರಂಭದಲ್ಲಿ ಎದ್ದೆದ್ದು ಗೋಳಾಡಿರಿ. ನಿಮ್ಮ ಹೃದಯದ ಸಾರವನ್ನು ನೀರನ್ನು ಎಂಬಂತೆ
ಕರ್ತನ ಸಮ್ಮುಖದಲ್ಲಿ ಒಯ್ದು ಬಿಡಿರಿ ಎಂಬುದಾಗಿ ಪ್ರಲಾಪ 2:19 ಓದುತ್ತೇವೆ. 7ನೇದಾಗಿ ಆತನು ಸಮಯಕ್ಕಾಗಿ ಕಾಯ್ದನು. ಎಲೀಯನು ಆಕಾಶದಿಂದ ಬೆಂಕಿ ಇಳಿದು ಬರುವಂತೆ ಕರ್ತನನ್ನು ಪ್ರಾರ್ಥಿಸಲು ಒಂದು ನಿರ್ದಿಷ್ಟವಾದ ಸಮಯಕ್ಕಾಗಿ ಕಾಯ್ದನು. ಅದು ಸಂಧ್ಯಾ ಸಮಯವಾಗಿತ್ತು. ಎಲ್ಲದಕ್ಕೂ ಅದರದ್ದೇ ಆದ ಸಮಯ ಉಂಟು. ನಾವು ನಮ್ಮ ತಾಳ್ಮೆಯನ್ನು ಕಳೆದುಕೊಳ್ಳದೆ ಕರ್ತನ ಸಮಯಕ್ಕಾಗಿ ಕಾಯುವವರಾಗಿರಬೇಕು. 8ನೇದಾಗಿ ನಂಬಿಕೆಯಿಂದ ಕೂಡಿದಂಥ ಪ್ರಾರ್ಥನೆ. ಬೆಂಕಿಗಾಗಿ ಎಲೀಯನು ಮಾಡಿದ ಪ್ರಾರ್ಥನೆಯನ್ನು 1 ಅರಸು 18:36-37 ನಾವು ನೋಡಬಹುದು. ಯಾಕೋಬನು ಎಲೀಯನ ಪ್ರಾರ್ಥನೆಯ ಬಗ್ಗೆ ಬರೆಯುವಾಗ ಎಲೀಯನು ನಂಬಿಕೆಯಿಂದ ಯಥಾರ್ಥವಾಗಿ ಬಹಳವಾಗಿ ಪ್ರಾರ್ಥಿಸಿದನೆಂಬುದಾಗಿ ಹೇಳುತ್ತಾನೆ. ಅವನ ಪ್ರಾರ್ಥನೆ ಬೆಂಕಿಯನ್ನು ತಂದಂಥ ಪ್ರಾರ್ಥನೆಯಾಗಿದೆ. ಸರಿಯಾದ ಕ್ರಮ ಹಾಗೂ ಆತ್ಮಭಾರದಿಂದ ಪ್ರಾರ್ಥನೆ ಮಾಡಿದ್ದರಿಂದ ಆ ಪ್ರಾರ್ಥನೆ ಅದ್ಭುತವನ್ನು ಮಾಡಿತು. ಕೂಡಲೇ ಯೆಹೋವನ ಕಡೆಯಿಂದ ಬೆಂಕಿ ಬಿದ್ದು ಯಜ್ಞ ಮಾಂಸವನ್ನು, ಇಟ್ಟಿಗೆ, ಕಲ್ಲು, ಮಣ್ಣುಗಳನ್ನು ದಹಿಸಿ ಕಾಲುವೆಯಲ್ಲಿದ್ದ ನೀರನ್ನೆಲ್ಲ ಹೀರಿಬಿಟ್ಟಿತು. ಜನರೆಲ್ಲರೂ ಅದನ್ನು ಕಂಡು ಬೋರ್ಲ ಬಿದ್ದು ಯೆಹೋವನೇ ದೇವರು, ಯೆಹೋವನೇ ದೇವರು ಎಂಬುದಾಗಿ ಕೂಗಿದರು ಎಂಬುದಾಗಿ 1 ಅರಸು 18:38-39 ವಚನಗಳಲ್ಲಿ ತಿಳಿಸಲ್ಪಟ್ಟಿದೆ. ಈ ಕಾರ್ಯಗಳೆಲ್ಲವನ್ನು ಮೊದಲು ಸರಿಪಡಿಸಿಕೊಂಡು ಆತ್ಮಭಾರದಿಂದ ವೈರಾಗಿಯಿಂದ ಪ್ರಾರ್ಥಿಸಿದಾಗ ಅಲ್ಲಿ ಒಂದು ದೊಡ್ಡ ಉಜ್ಜೀವನವೇ ಉಂಟಾಯಿತು. ಕರ್ತನು ನಮ್ಮ ಪ್ರಾರ್ಥನೆಯೂ ಸಹ ಕೇಳಲು ಕಾತುರವುಳ್ಳವನಾಗಿದ್ದಾನೆ. ಎಲೀಯನು ಮಾಡಿದ ಹಾಗೆ ಜನರನ್ನು ದೇವರ ಬಳಿಗೆ ನಡೆಸುವುದು, ತನ್ನ ಮತ್ತು ದೇವರ ನಡುವಿನ ಸಂಬಂಧವನ್ನು ಸರಿಪಡಿಸಿಕೊಳ್ಳುವುದು ಮತ್ತು ತಮ್ಮ ಪ್ರಾರ್ಥನೆಗೆ ಕರ್ತನು ಉತ್ತರ ಕೊಡುವ ತನಕ ತಾಳ್ಮೆಯಿಂದ ಕಾಯ್ದುಕೊಳ್ಳುವುದು ನಮಗೆ ತುಂಬ ಅವಶ್ಯಕವಾದ ಕಾರ್ಯಗಳಾಗಿವೆ. ಬೆಂಕಿಯು ಇಂದೂ ಸಹ ಪರಲೋಕದಿಂದ ಇಳಿದು ಬರಲು ಸಿದ್ಧವಾಗಿದೆ. ನೀವು ಸಹ ಎಲೀಯನ ಹಾಗೆ ಬೆಂಕಿ ಇಳಿದು ಬರುವವರೆಗೂ ಪ್ರಾರ್ಥಿಸಲು ಸಿದ್ಧರಾಗಿರುವಿರಾ?